ಹಾಯ್ ಎಲ್ಲ ಜೋಲ್ ಲೈಫ್ ವ್ಲಾಗ್ಸ್ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಆ, ಈ ವಿಡಿಯೋ ಬಂದ್ಬಿಟ್ಟು ಬಂಗಾರ ನಿಮ್ಮ ಮನೆಗೆ ಹುಡ್ಕೊಂಡು ಬರುತ್ತೆ. ಬೆಸ್ಟ್ ಗೋಲ್ಡ್ ಕಾಯಿನ್ ಸೇವಿಂಗ್ ಟಿಪ್ಸ್ ಅಂತಾನೆ ಹೇಳ್ಬೋದು ಇದು. ಎಲ್ಲರಿಗೂ ಆಸೆ ಗೋಲ್ಡನ್ನ ಸೇವ್ ಮಾಡಬೇಕು ಅಂತ ತುಂಬ ಜನ ಎಲ್ಲರಿಗೂ ಆಸೆ ಇರುತ್ತೆ. ಗೋಲ್ಡ್ ಸೇವ್ ಮಾಡಬೇಕು ಅಂತ. ಆದರೆ ರೇಟ್ನ ತುಂಬ ನೋಡ್ತಾ ಕೂರ್ತಾರೆ. ಆಮೇಲೆ ಗೋಲ್ಡನ್ನ ರೆಸ್ಪೆಕ್ಟ್ ಮಾಡಬೇಕು. ಅಂದರೆ ನಮ್ಮ ಹತ್ರ ಒಂದು ಗ್ರಾಮ್ ಗೋಲ್ಡ್ ಇದೆ ಅಂದರೆ ಅದು ನಿಜವಾಗ್ಲೂ ಕೂಡ ಅದು ನಮ್ಮ ಕಷ್ಟದ ಕಾಲಕ್ಕೆ ಅದು ಯಾವತ್ತೂ ಒಂದಿನ ನಮ್ಗೆ ಹೆಲ್ಪ್ ಮಾಡುತ್ತೆ. ತುಂಬ ಜನಕ್ಕೆ ಗೋಲ್ಡನ್ನ ತಗೋಬೇಕಂತ ಆಸೆ ಇರುತ್ತೆ. ಸರಿ, ತುಂಬ ಜನ ನಂಗೆ ಹೇಳ್ತಿರ್ತಾರೆ, ಅಕ್ಕ ನಾನು ಗೋಲ್ಡ್ ಬೈ ಮಾಡಬೇಕು ಅಂತ. ಬಟ್ ಅವ್ರು ಮಾಡೋ ಮಿಸ್ಟೇಕ್ಸ್ ಏನು ಅಂತಂದರೆ ಅನ್ಕೊಂತಾರೆ, ತಗೊಳಲ್ಲ. ಸರಿಯಾ? ನೀವು ನಂಬಲ್ಲ, ನಾನು ನಿಮಗೆ ಈ ವಿಷಯ ಹೇಳಲೇಬೇಕು. ಗೋಲ್ಡ್ ಸೇವ್ ಮಾಡೋದನ್ನ ತಮಿಳ್ನಾಡಲ್ಲಿರುವಂತಹ ಜನಗಳ ಹತ್ರ ನಾವು ಕಲಿಬೇಕು. ಆಯ್ತಾ? ಯಾಕೆ ಗೊತ್ತಾ? ಅದೇ ರೀತಿ ಕೇರಳದಲ್ಲಿರೋರ ಹತ್ರನೂ ನಾವು ಕಲಿಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವರು ಬೇರೆ ಯಾವ ಪರ್ಚೇಸ್ ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಳಲ್ಲ. ಒಂದು ಬಟ್ಟೆ ಆಗಲಿ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಅವ್ರು ಬೈ ಮಾಡೋದೇ ಗೋಲ್ಡು. ಮಿಲಿಗ್ರಾಮ್ ಅಂದರೆ 100 ಮಿಲಿಗ್ರಾಮ್, ಅರ್ಧ ಗ್ರಾಮಿಂದನೂ ಅವರು ಸೇವ್ ಮಾಡಿ ಇಟ್ಟು ಅದು 1 ಪೌನ್ ಆದಾಗ, ಅರ ಪೌನ್ ಆದಾಗ ಅದನ್ನ ಏನಾರ ಒಂದು ಗೋಲ್ಡ್ ಜ್ಯುವೆಲರಿನ ಮಾಡಿಸ್ಕೊಂತಾರೆ. ಹಾಗಾಗೇನೆ ತಮಿಳ್ನಾಡಲ್ಲಿರೋರ ಹತ್ರ ಯಾಕೆ ಕೆಜಿ ಗಟ್ಟಲೆ ಚಿನ್ನ ಇದೆ ಅಂದರೆ ಕಾರಣ ಅವರು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಮ್ಯಾನಿಫೆಸ್ಟ್ ಅಂದರೆ ಏನು ಗೊತ್ತಾ ನಿಮಗೆ? ನಮ್ಗೆ ಹೇಗಾದ್ರೂ ಮಾಡಿ ಗೋಲ್ಡ್ ಕೊಂಡ್ಕೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ದೇವರು ಕೂಡ ತಥಾಸ್ತು ಅಂತಾನೆ. ನೀವು ಅಯ್ಯೋ ಇಷ್ಟು ರೇಟ್ ಇದೆ, ನಮ್ಮ ಕೈಲಿ ಎಲ್ಲಿ ಕೊಂಡ್ಕೊಳಕ್ಕಾಗುತ್ತೆ, ನಮ್ಮ ಕೈಲಿ ಎಲ್ಲಿ ತಗೊಳಕ್ಕಾಗುತ್ತೆ ಅಂದರೆ ಖಂಡಿತವಾಗೂ ನಿಮ್ಮ ಕೈಲಿ ತಗೊಳಕ್ಕಾಗಲ್ಲ. ಓಕೆ, ನಾನೀಗ ನಿಮಗೆ ಗೋಲ್ಡ್ ಕಾಯಿನ್ ಸೇವಿಂಗ್ನ ಒಂದು 5 ಟಿಪ್ಸನ್ನ ನಿಮಗೆ ನಾನು ಹೇಳ್ತೀನಿ. ಫಸ್ಟ್ ಒನ್, ನೀವು ತಿಂಗಳಿಗೆ ಸ್ಯಾಲ್ರಿಡ್ ಆಗಿರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಮಾಡ್ತಿರೋರಾಗಿರ್ಬೋದು, ಇಲ್ಲ ಚಿಕ್ಕ ಪುಟ್ಟ ವರ್ಕ್ ಮಾಡ್ತಿರೋರಾಗಿರ್ಬೋದು, ನಿಮಗೆ ಆಯಿತಾ ಗೋಲ್ಡನ್ನ ನಾನು ತಗೋಬೇಕು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ, ಇಲ್ಲ ನಮ್ಗೊಂದು ಕಷ್ಟದ ಕಾಲಕ್ಕೆ ಈ ಗೋಲ್ಡ್ ಆಗುತ್ತೆ ನಾನು ಪರ್ಚೇಸ್ ಮಾಡಿ ಇಟ್ಕೋಬೇಕು ಅನ್ನೋದಾದರೆ ನಿಮಗೆ ಬೆಸ್ಟ್ ಆಪ್ಷನ್ಸ್ ಏನು ಗೊತ್ತಾ? ಬೆಸ್ಟ್ ಆಪ್ಷನ್ಸು, ನಿಮ್ಮ ಹತ್ರ ಒಂದು ರಿಂಗ್ ಏನೋ ಇದೆ ಅಂತ ಇಟ್ಕೊಳ್ಳಿ. ಬ್ಯಾಂಕಲ್ಲಿ ಫ್ಲಡ್ಜ್ ಮಾಡಿ ಆಯಿತಾ, ಒಂದು 5 ಗ್ರಾಮ್ ರಿಂಗ್ ಅಂತ ಇಟ್ಕೊಳ್ಳಿ. ಒಂದು ನಿಮಗೆ ಏನಿಲ್ಲ ಅಂತಂದ್ರೂ ಈಗಿನ ರೇಟಲ್ಲಿ ಆಯಿತಾ ನಿಮಗೆ ಒಂದು 35,000 40,000 ಸಿಗುತ್ತೆ. ನಿಮಗೆ 30,000 ಸಿಗಲಿ. ಸರಿಯಾ? 30,000 ತಗೊಂಡ್ಬಿಟ್ಟು ನಿಮಗೆ ಕಮ್ಮಿ ಇಂಟ್ರೆಸ್ಟಲ್ಲಿ ಬಡ್ಡಿ ಇರುತ್ತೆ. ಸರಿಯಾ? ನೀವು ಆ 30,000 ತಗೊಂಡ್ಬಿಟ್ಟು 2 ಗ್ರಾಮಿನ ಒಂದು ಗೋಲ್ಡ್ ಕಾಯಿನ್ನ ತಂದ್ಕೊಂಡು ಇನ್ನೊಂದು 2 ತಿಂಗಳಷ್ಟೊತ್ತಲ್ಲಿ 2 ತಿಂಗಳು 3 ತಿಂಗಳಷ್ಟೊತ್ತಲ್ಲಿ ನೀವು ಏನು ಆ ರಿಂಗ್ಗೆ ಪ್ಲೆಡ್ಜ್ ಮಾಡಿರ್ತೀರ ಬ್ಯಾಂಕಲ್ಲಿ, ಆ ಸಾಲನ ಹೇಗಾದರೂ ತೀರಿಸಿ. ಹೇಗಾದರೂ ಅಂದರೆ ನಿಮ್ಮ ಕೈಯಲ್ಲೇ ಫೋನ್ ಇರುತ್ತೆ, ಎಲ್ಲರೂ ಮೊಬೈಲ್ ಬ್ಯಾಂಕಿಂಗ್ ಮಾಡ್ಕೊಂಡಿರ್ತೀರ. ಒಂದು ಕೈಯಲ್ಲಿ ದುಡ್ಡು ಸಿಕ್ತಾಗಲೆಲ್ಲ 2,000 ಹಾಕಿದ್ರು ಕೂಡ ನಿಮ್ದು 30,000 ತೀರೋಯ್ತು. ಒಂದು 3 ತಿಂಗಳಲ್ಲೇನೆ ನಿಮ್ಮ 2 ಗ್ರಾಮ್ ಕಾಯಿನ್ ನಿಮ್ದಾಯ್ತು. 30,000 2 ಗ್ರಾಮ್ ಕಾಯಿನು ನಿಮ್ದಾಯ್ತು. ಅದೇ 2-3 ತಿಂಗಳಲ್ಲಿ ಒಂದು 30,000 ಇವತ್ತೇನು ಕೊಟ್ಟು ತಗೊಂಡಿರ್ತೀರ ಅವತ್ತಿಗೆ ಅದು 40,000 ಆಗಿರುತ್ತೆ. ಆಯ್ತಾ? ಜಾಸ್ತಿ ಆಗುತ್ತಾ ಆಗಲ್ವ ಅದು ಸೆಕೆಂಡ್ರಿ. ಅದು ನಿಮ್ಮ ಹತ್ರ 2 ಗ್ರಾಮ್ ಕಾಯಿನು ಸೇವ್ ಆಯಿತು. ಮತ್ತೆ ಸೇಮ್ ಅದೇ ಮಾಡಿ, ಮತ್ತೆ ಅದೇ ರಿಂಗ್, ಬಟ್ ನೀವು ಆ ರಿಂಗನ್ನ ಪ್ಲೆಡ್ಜ್ ಮಾಡಿ ಗೋಲ್ಡಿಗೆ ಇನ್ವೆಸ್ಟ್ ಮಾಡಬೇಕು, ಅದನ್ನು ಖರ್ಚು ಮಾಡಬಾರ್ದು. ಸರಿಯಾ? ಮತ್ತೆ ಅದೇ ಥರ ನೀವು ರಿಂಗನ್ನ ಪ್ಲೆಡ್ಜ್ ಮಾಡಿ ಮತ್ತೆ ಒಂದು 2 ಗ್ರಾಮ್ ತಗೊಳ್ಳಿ, ಮತ್ತೆ ಹಣನ ತೀರಿಸಿ. ಇದೇ ಥರ ನೀವು ವರ್ಷವಿಡೀ ಮಾಡ್ತಾ ಬಂದರೆ ಸೀರಿಯಸ್ ಆಗಿ ನೀವು ನಂಬಲ್ಲ. ಬೇಕಾದರೆ ಈ ವಿಡಿಯೋ ಕೆಳಗಡೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಹತ್ತತ್ರ ಏನೂ ಇಲ್ಲ ಅಂತಂದ್ರೂ
ಒಂದು 10-15 ಗ್ರಾಮ್ ಚಿನ್ನನ ನೀವು ಸೇವ್ ಮಾಡ್ಬೋದು. 10-15 ಗ್ರಾಮ್ ಗೋಲ್ಡ್ ಕಾಯಿನ್ನ ನೀವು ಸೇವ್ ಮಾಡಿ ಇಟ್ಕೋಬಹುದು. ನಿಮ್ಮ ಹತ್ರ ಯಾವಾಗ ಸ್ವಲ್ಪ ಲಂಸಮ್ ದುಡ್ಡಿರುತ್ತೆ, ಯಾವಾಗ ಒಂದು ಅಮೌಂಟ್ ಇರುತ್ತೆ, ಒಂದು 20,000 30,000 ಇರುತ್ತೆ, ಆಗ ನೀವು ನಿಮಗೆ ಇಷ್ಟವಾದ ಜ್ಯುವೆಲರಿನ ನಿಮ್ಮ ಇಷ್ಟವಾದ ಜ್ಯುವೆಲರಿ ಶಾಪಿಗೆ ಹೋಗಿ ಆ ಗೋಲ್ಡ್ ಕಾಯಿನ ಕೊಟ್ಟು ಬರೀ ವೇಸ್ಟೇಜು ಮಜೂರಿ ಕೊಟ್ಟು ನಿಮಗೆ ಇಷ್ಟವಾದ ಒಂದು ಆರ್ನ್ಯುಮೆಂಟ್ ಅಂದ್ರೆ ಒಂದು ಗೋಲ್ಡ್ ಜ್ಯುವೆಲರಿನ ನಿಮ್ಮ ಮನೆಗೆ ನೀವು ತರ್ಬೋದು. ಇದೇ ತರ ನೀವು ಮಾಡ್ತಾ ಇದ್ರೆ ಗೋಲ್ಡ್ ನಿಮ್ಮ ಹತ್ರ ಹೆಚ್ಚುತ್ತಾ ಇರುತ್ತೆ. ನೀವು ಪ್ರಾಮಿಸ್ ನೀವು ನೋಡಿಬೇಕಾದ್ರೆ. ಆಮೇಲೆ ನೆಕ್ಸ್ಟ್ ಒನ್, ಗೋಲ್ಡನ್ನ ನೀವು ಬಹಿ ಮಾಡ್ತಾ 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 ನಿಮ್ಮಲ್ಲ ಕಾನ್ಫಿಡೆಂಟ್ ಬೆಳೀತಾ ಹೋಗುತ್ತೆ. ನನ್ನ ಹತ್ರ ಇಷ್ಟು ಗೋಲ್ಡ್ ಇದೆ, ನನ್ನ ಹತ್ರ ಇಷ್ಟು ಗೋಲ್ಡ್ ಇದೆ. ಗೋಲ್ಡ್ ಅಂದ್ರೆ ಅದೊಂದು ಸಿಂಪಲ್ ಥಿಂಕ್ ಆಗಿ ನೀವು ಯೋಚನೆ ಮಾಡಬೇಡಿ. ಇವತ್ತು ನಿಮ್ಮ ಹತ್ರ ಒಂದು 500 ಗ್ರಾಮ್ ಗೋಲ್ಡ್ ಇದೆ ಅಂದ್ರೆ ನೀವು ಕೋಟ್ಯಾಧಿಪತಿ. ಗೋಲ್ಡ್ ಚಿಕ್ಕ ವಿಷಯನೇ ಅಲ್ಲ. ಆಮೇಲೆ ಆಯ್ತಾ, ಇನ್ನೂ ಒಂದು ಮೆಥಡ್ ಇದಾಯ್ತಾ ಅಂದ್ರೆ ಪ್ಲೆಡ್ಜ್ ಮಾಡ್ಬಿಟ್ಟು ಗೋಲ್ಡ್ ಕಾಯಿನ ತಗೊಂಡು ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು, ಗೋಲ್ಡ್ ಕಾಯಿನ ಜಾಸ್ತಿ ಮಾಡ್ತಾ ಹೋಗೋದು. ಇನ್ನೊಂದು ಟಿಪ್ಸ್, ನಿಮಗೆ ಪ್ರತಿ ಜ್ಯುವೆಲರಿ ಶಾಪುಗಳಲ್ಲಿ ಮಿಲಿಗ್ರಾಮ್ ಗೋಲ್ಡ್ ಕಾಯಿನ್ ಸಿಗುತ್ತೆ. ಅಂದ್ರೆ ಮಿಲಿಗ್ರಾಮ್ 100 ಮಿಲಿಗ್ರಾಮ್, 200 ಮಿಲಿಗ್ರಾಮ್, 500 ಅಂದ್ರೆ ಅರ್ಧ ಗ್ರಾಮ್, 1/4 ಗ್ರಾಮ್, ಈ ತರ ನಿಮಗೆ ಗೋಲ್ಡ್ ಕಾಯಿನ್ ಸಿಗುತ್ತೆ. ಇವಕ್ಕೆ ನಿಮಗೆ ಜಾಸ್ತಿ ದುಡ್ಡಾಗಲ್ಲ ಆಯ್ತಾ. 1 ಮಿಲಿಗ್ರಾಮ್ ಗೋಲ್ಡಿನ ಬೆಲೆ 1.5 kg ಕುರಿ ಮಟನಿನ ಬೆಲೆ. 1.5 kg ಮಟನ್ ನೀವು ತಂದು ತಿಂತೀರಲ್ವಾ ಆಯ್ತಾ, ಒಂದು 100 ಗ್ರಾಮ್ ಮಿಲಿಗ್ರಾಮ್, ಒಂದು 100 ಮಿಲಿಗ್ರಾಮ್ನ ಗೋಲ್ಡ್ ಕಾಯಿನ್ನ ಬೆಲೆ 1.5 kg ಮಟನಿನ ಬೆಲೆ. ನೀವು ಯೋಚನೆ ಮಾಡಿ. ಆ ಥರ ಆ 100 ಮಿಲಿಗ್ರಾಮನ್ನ 10 ಸೇರಿಸಿದ್ರೆ 1 ಗ್ರಾಮ್ ಆಯ್ತು. 100 ಮಿಲಿಗ್ರಾಮನ್ನ 10 ಸೇರಿಸಿದ್ರೆ 1 ಗ್ರಾಮ್ ಆಯ್ತು. ಸರಿಯಾ? ನೀವು ಅದನ್ನ ಬೇಕಾದ್ರೆ ತಿಂಗಳಲ್ಲಿ ನಿಮ್ಮ ಹತ್ರ ದುಡ್ಡಿದ್ದಾಗ 1,500, 1,500 ಅಂದ್ರೆ ರೇಟ್ ಇದ್ದಂಗೆ 1,300, 1,200 ಇದು ನಿಮ್ಗೆ ರೇಟ್ ಇದ್ದಂಗೆ ಸಿಕ್ಕುತ್ತೆ. ಆಗ ನೀವು ಅದನ್ನ ಪರ್ಚೇಸ್ ಮಾಡಿ 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 ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 1 ಗ್ರಾಮ್ ಆದಾಗ ನೀವು ಅದನ್ನ ವಾಪಸ್ ಕೊಟ್ಟು ದುಡ್ಡು ಕೂಡ ತಗೋಬಹುದು. ಇಲ್ಲ ನೀವು ಆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ನೀವು ತಗೋಬಹುದು ಆಯ್ತಾ. ಈಗ ಮಿಲಿಗ್ರಾಮ್ ಅಲ್ಲೇನೆ ನೀವು ಗೋಲ್ಡನ್ನ ಜಾಸ್ತಿ ಮಾಡ್ತಾ ಬರ್ಬೋದು. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದ್ರೆ, ನಿಮಗೆ ಗೋಲ್ಡನ್ನ ಸೇವ್ ಮಾಡಲೇಬೇಕು ಅಂತ ಇದ್ದಾಗ ದಯವಿಟ್ಟು ತುಂಬಾ ಬಟ್ಟೆಗಳನ್ನ ಶಾಪಿಂಗ್ ಮಾಡಬೇಡಿ. ನಿಮಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಅಂತ ಮನಸ್ಥಿತಿ ಇದ್ರೆ ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡಲೇಬೇಕು, ಗೋಲ್ಡ್ ಕಾಯಿನ್ನ ನಾನು ಸೇವ್ ಮಾಡಲೇಬೇಕು, ಇದು ನನ್ನ ವೆಲ್ತ್ನ ಕ್ರಿಯೇಟ್ ಮಾಡುತ್ತೆ, ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಗೋಲ್ಡ್ ಹೆಲ್ಪ್ ಆಗುತ್ತೆ, ಒಂದು ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಫ್ಯಾಮಿಲಿ ಫ್ಯೂಚರ್ಗೆ ಗೋಲ್ಡ್ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಫಸ್ಟು ಬಟ್ಟೆ ಆನ್ಲೈನಲ್ಲಿ ಬಟ್ಟೆಗಳನ್ನ ತರಿಸಿ ಇಟ್ಕೊಳೋದು, ಬಟ್ಟೆಗಳಿಗೆ ತುಂಬಾ ಬ್ರ್ಯಾಂಡೆಡ್ ಬಟ್ಟೆಗಳು ತಗೊಳೋದು, ಒಂದೊಂದು ಜಾಕೆಟ್ಗಳು, ಒಂದೊಂದು ಪ್ಯಾಂಟು ಆಯ್ತಾ, ಒಂದೊಂದು ಡ್ರೆಸ್ಸು, ಒಂದೊಂದು ಸ್ಯಾರಿ ಎಲ್ಲ ಕೆಲವರು 5-10 ಸಾವಿರ, 20 ಸಾವಿರ, 30 ಸಾವಿರ ಕೊಟ್ಟು ತಗೊಂತಾರೆ. ಹಂಗೆ ತಗೋಬೇಡಿ. ಅದೇ ದುಡ್ಡಲ್ಲಿ ಗೋಲ್ಡ್ ಕಾಯಿನ್ನ ಖರೀದಿಸಿ. ಸರಿಯಾ? ಎರಡನೇದು, ರೆಸ್ಟೋರೆಂಟ್ಗಳಲ್ಲಿ ಹೋಗಿ ವಾರಕ್ಕೊಮ್ಮೆ, 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ ಹೋಗಿ ತಿನ್ನೋದು ಆ ಅಭ್ಯಾಸನ ಬಿಡಿ. ಅದು ಒಂದು ಸರಿ ಒಂದು ಫ್ಯಾಮಿಲಿ ಹೋದ್ರೆ 5,000-6,000 ರೂಪಾಯಿ ಆಗುತ್ತೆ. 4 ಸರಿ ಹೋದ್ರೆ ಆಯ್ತಾ, 4 ಸರಿ ಹೋದ್ರೆ ನಿಮಗೆ ಅಲ್ಲೇ 2 ಗ್ರಾಮ್ ಚಿನ್ನ ಬಂತು ಆಯ್ತಾ, 2 ಗ್ರಾಮ್ ಚಿನ್ನ ಬಂತು. ಆಮೇಲೆ ಇನ್ನೊಂದು, ಟ್ರಿಪ್, ಅನ್ನೆಸೆಸರಿ ಟ್ರಿಪ್ಗಳನ್ನ ಪ್ಲಾನ್ ಮಾಡಿ. ನಮ್ಮ ಫ್ರೆಂಡ್ ಯಾರೋ ಹೋಗ್ತಾ ಇದ್ದಾರೆ, ನಮ್ಮ ಫ್ರೆಂಡ್ ಮನೇಲಿ ಹೋಗ್ತಾ ಇದ್ದಾರೆ, ಅವ್ರ ಮನೇಲಿ ಹೋಗ್ತಾ ಇದ್ದಾರೆ, ಎದುರು ಮನೇಲಿ ಹೋಗ್ತಾ ಇದ್ದಾರೆ, ಪಕ್ಕದ ಮನೇಲಿ ಹೋಗ್ತಿದ್ದಾರೆ ಅಂತೇಳಿ ಟ್ರಿಪ್ಗಳನ್ನ ಪ್ಲಾನ್ ಮಾಡಿ ಹೋಗೋದು. ನಿಮ್ಮ ಟ್ರಿಪ್ಪಿಗೆ ಹೋಗೋ ದುಡ್ಡಲ್ಲೇನೆ ನೀವು ಏನೂ ಇಲ್ಲ ಅಂತಂದ್ರೂ ಎಷ್ಟು ಗೋಲ್ಡ್ ಕಾಯಿನ್ನ ಸೇವ್ ಮಾಡ್ಬೋದು ಗೊತ್ತಾ. ಇದು ನಿಮ್ಮ ವೆಲ್ತ್ನ ಕ್ರಿಯೇಟ್ ಮಾಡುತ್ತೆ, ನಿಮ್ಮನ್ನ ಸಾಲದ ಸುಳಿಯಿಂದ ತಪ್ಪಿಸುತ್ತೆ. ನಿಮಗೊಂದು ಅರ್ಜೆಂಟು ಒಂದು 30,000, ಒಂದು 50,000 ಬೇಕು ಅಂದರೆ
5 ನಿಮಿಷ ಸಾಕು. ನಿಮ್ಮ ಹತ್ತಿರದ ಗೋಲ್ಡ್ ಜ್ಯುವೆಲರಿಗೆ ಹೋಗ್ಬಿಟ್ಟು ನಿಮ್ಮ ನಿಮ್ಮ ಹತ್ರ ಇರೋ ಗೋಲ್ಡ್ ಕಾಯಿನ್ನ ಕೊಟ್ಟು ಅವತ್ತಿನ ಬೆಲೆಗೆ ಆಯ್ತಾ ನೀವು ಹಣನ ವಾಪಸ್ ತಗೊಂಡು ಬರ್ಬೋದು. ಆಯ್ತಾ, ಯಾರನ್ನು ಕೇಳಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ನೀವು ಮ್ಯಾನಿಫೆಸ್ಟ್ ಮಾಡಿ ಗೋಲ್ಡನ್ನ ನಾನು ಯಾವುದೇ ಕಾರಣಕ್ಕೂ ನಾನು ಕೊಂಡ್ಕೋಬೇಕು, ನಾನು ಗೋಲ್ಡ್ ಕಾಯಿನ್ನ ಸೇವ್ ಮಾಡ್ಕೋಬೇಕು ಅಂತ ನೀವು ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೀವು ಅದನ್ನೇ ತಲೆಯಲ್ಲಿ ಥಿಂಕ್ ಮಾಡ್ತಾ ಇರಿ, ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಎಲ್ಲರ ಕೈಲೂ ಮಾಡಕ್ ಸಾಧ್ಯ, ಮಾಡ್ಬೋದು. ಗೋಲ್ಡ್ ಅನ್ನೋದನ್ನ ನನ್ನ ಪ್ರಕಾರವಾಗಿ ನಾನು ಅದನ್ನ ಒಂದು ಜ್ಯುವೆಲರಿ ಅಂತ ನಾನು ಥಿಂಕ್ ಮಾಡಲ್ಲ ಅದನ್ನ. ಅದು ನಮಗೆ ಕಾನ್ಫಿಡೆಂಟ್ ಕೊಡುತ್ತೆ. ನಿಜವಾಗ್ಲೂ ಕೂಡ ಒಂದು ಕಷ್ಟದ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುತ್ತೆ. ನಾವು ಬಟ್ಟೆಗೆ ಹಾಕಿದ ದುಡ್ಡು ನಮ್ಗೆ ವಾಪಸ್ ಬರಲ್ಲ, ನಾವು ಟ್ರಿಪ್ಪಿಗೆ ಹೋಗಿದ್ದ ದುಡ್ಡು ವಾಪಸ್ ಬರಲ್ಲ, ನಾವು ರೆಸ್ಟೋರೆಂಟಲ್ಲಿ ಹೋಗಿ ತಿಂದಿದ್ದ ದುಡ್ಡು ವಾಪಸ್ ಬರಲ್ಲ, ನಾವು ಸುಮ್ಮನೆ ಅನ್ನೆಸೆಸರಿ ಆಯ್ತಾ ಶಾಪಿಂಗ್ ಮಾಡಿ ಕಳೆದಂಥ ದುಡ್ಡು ವಾಪಸ್ ಬರಲ್ಲ. ಆದರೆ ಗೋಲ್ಡ್ ಕಾಯಿನ್ಗೆ ಹಾಕಿದ ದುಡ್ಡು ಆಯ್ತಾ ನಿಮಗೆ 1 to ಡಬಲ್ ಆಗಿ ವಾಪಸ್ ಬರುತ್ತೆ. ನಿಮಗೆ ಪೈಸೆ ಕೂಡಿ ವಾಪಸ್ ಬರುತ್ತೆ. ಅದು ಯಾವತ್ತಿದ್ರೂ ನಿಮ್ಗೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಗೋಲ್ಡ್ ಕಾಯಿನ್ನಲ್ಲಿ ಇನ್ವೆಸ್ಟ್ ಮಾಡಿದವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಂತರು ಇವತ್ತು ಅವ್ರನ್ನ ಮಾತಾಡ್ಸಕ್ಕೆ ಆಗಲ್ಲ. ನನ್ನ ಒಂದು ಡಿಯರೆಸ್ಟ್ ಫ್ರೆಂಡು, ಅವರಿಗೆ ಮೊದಲಿಂದನೂ ಕೂಡ ಗೋಲ್ಡ್ ಕಾಯಿನ್ನ ಸೇವ್ ಮಾಡುವಂಥ ಒಂದು ಹುಚ್ಚಿತ್ತು ಅವರಿಗೆ. ಮೊದಲಿಂದನೂ ಅವ್ರು ಸೇವ್ ಮಾಡೋರು. ಅಂದರೆ ಅವರು ಗೋಲ್ಡ್ ಕಾಯಿನ್ಗಿಂತ ಅವಾಗ ಅವರು ಗೋಲ್ಡ್ ಪೀಸಸ್ಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ರು. ಪೀಸಸ್ ಅಂದರೆ ರಾ ಪೀಸಸ್, ಗೋಲ್ಡ್ ಬಾರ್ ಬರುತ್ತಲ್ಲ ಅದರಲ್ಲಿ ಪೀಸಸ್ಗಳನ್ನ ಅವರು ಅವ್ರಿಗೆ ಗೊತ್ತಿರುವಂಥ ಜ್ಯುವೆಲರಿ ಶಾಪಲ್ಲಿ 2 ಗ್ರಾಮ್ 5 ಗ್ರಾಮ್ ಈ ಥರ ಸೇವ್ ಮಾಡಿ ಇಟ್ಟಿದ್ರು. ಇವತ್ತು ಅವರು ಕೋಟ್ಯಾಧಿಪತಿಗಳು ಇವತ್ತು. ಆಯ್ತು, ಇವತ್ತು ಅವರು ಗೋಲ್ಡನ್ನ ಆಲ್ಮೋಸ್ಟ್ ಅವರು ಒಂದು 40% ಸೇಲ್ ಮಾಡಿದ್ದಾರೆ ಅವ್ರ ಹತ್ರ ಇದ್ದಿದ್ದನ್ನ. ಆ 40% ಸೇಲ್ ಮಾಡಿದ್ರಲ್ಲೇ ಅವರು ಹತ್ತತ್ರ 2 ಸೈಟ್ನ ಖರೀದಿ ಮಾಡೋವಷ್ಟು ಅವರು ಆ ಹಣನ ಆ ಗೋಲ್ಡಿಂದ ಅವರು ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಅವತ್ತು ನಾವು ಕೂಡ ಅದೇ ರೀತಿ ಯೋಚನೆ ಮಾಡಿದ್ವಿ. ಇವತ್ತು ನಾನು ಸಫರ್ ಆಗ್ತಾ ಇದ್ದೀನಿ. ಅವತ್ತು ನಾವು ಕೂಡ ಅದೇ ರೀತಿ ಯೋಚನೆ ಮಾಡಿ ನಾವು ಬೈ ಮಾಡಿ ಇಟ್ಕೊಂಡಿದ್ರೆ ಇವತ್ತು ಅದ್ರ ವ್ಯಾಲ್ಯೂ ಎಲ್ಲಿರೋದು. ಈಗಲೂ ಹೇಳ್ತಾ ಇದ್ದೀನಿ, ಈಗ ಯಾರ್ಯಾರೆಲ್ಲ ನೀವು ಬೈ ಮಾಡಿ ಇಟ್ಕೊಂತೀರಾ 2030 ನಂತರ ನಿಮ್ಮ ಗೋಲ್ಡಿನ ವ್ಯಾಲ್ಯೂ ಇರುತ್ತಲ್ಲ ಡಬಲ್ ಅಲ್ಲ ಟ್ರಿಬಲ್ ಆಗಿರುತ್ತೆ. ಆಗ ನಾನು ಹೇಳಿದಂಥ ಟಿಪ್ಸು ನಿಮಗೆ ನಿಜವಾಗ್ಲೂ ಕೂಡ ಹೌದು, ಅವತ್ತೊಬ್ರು ಹೇಳಿದ್ರು ನಾವು ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡಿ ಇಟ್ಕೋಬೇಕಿತ್ತು, 1 ಗ್ರಾಮ್ 1 ಮಿಲಿನ ನಾವು ಪರ್ಚೇಸ್ ಮಾಡಿ ಇಟ್ಕೋಬೇಕಿತ್ತು ಅಂತ ನಿಮ್ಗೆ ಅವಾಗ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಎಲ್ಲರೂ ಗೋಲ್ಡ್ ಕಾಯಿನ್ನ ಸೇವ್ ಮಾಡಿ, ಬರೀ ಹೆಣ್ಮಕ್ಳೇ ಸೇವ್ ಮಾಡಬೇಕು ಅಂತಿಲ್ಲ, ಗಂಡ್ಮಕ್ಳು ಕೂಡ ಸೇವ್ ಮಾಡಿ, ಎಲ್ಲರೂ ಕೂಡ ಸೇವ್ ಮಾಡಿ. ಯಾಕೆಂದ್ರೆ ಗೋಲ್ಡ್ ಕಾಯಿನ್ನ ಸೇವ್ ಮಾಡಿ ಇಟ್ಕೊಳೋದ್ರಿಂದ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಿಂದ ಬೇಗ ಹೊರಗಡೆ ಬರ್ಬೋದು. ನೀವು ಯಾರನ್ನೂ ಕೇಳಬೇಕಾದ ಅವಶ್ಯಕತೆನೇ ಇರಲ್ಲ. ಯೋಚನೆ ಮಾಡಕ್ ಹೋಗ್ಬೇಡಿ, ಅಯ್ಯೋ ಅರ್ಧ ಗ್ರಾಮ್ ತಗೊಂಡ್ರೆ GST ಕಟ್ಟಬೇಕು, ಜಾಸ್ತಿ ಕಟ್ಟಬೇಕಾಗುತ್ತೆ, 1 ಗ್ರಾಮ್ ತಗೊಂಡ್ರೆ GST ಕಟ್ಟಬೇಕಾಗುತ್ತೆ, ಅಯ್ಯೋ ಮತ್ತೆ ಅದಕ್ಕೆ ಇದು ಕೊಡಬೇಕಾಗುತ್ತೆ, ಅದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಗೋಲ್ ಓನ್ಲಿ ಪರ್ಚೇಸಿಂಗ್ ಕಡೆ ಇರಬೇಕು. ಆ ಎಕ್ಸ್ಟ್ರಾ ಅಯ್ಯೋ ಅದಾಗುತ್ತೆ ಹಂಗಿರ್ಬಾರ್ದು. ನಿಮ್ದು ಏಮು, ನಿಮ್ಮ ತಲೆಯಲ್ಲಿರೋ ಗೋಲು ನಾನು ಸೇವ್ ಮಾಡ್ತೀನಪ್ಪ, ನಾನು ಒಂದಿಷ್ಟು ಗೋಲ್ಡನ್ನ ನಾವು ಸೇವ್ ಮಾಡಿ ಇಟ್ಕೊಂತೀನಿ, ಸೇವ್ ಮಾಡಿ ಇಟ್ಕೊಂಡು ನನ್ನ ಮುಂದಿನ ಫ್ಯೂಚರಿಗಾಗುತ್ತೆ ಅಂತ ನೀವು ಥಿಂಕ್ ಮಾಡಿದರೆ ಖಂಡಿತವಾಗ್ಲೂ ನೀವು ತುಂಬಾನೇ ಗೋಲ್ಡನ್ನ ಸೇವ್ ಮಾಡಿ ಇಟ್ಕೋಬೋದು. ಅದು ನಿಮ್ಮ ವೆಲ್ತನ್ನ ಕ್ರಿಯೇಟ್ ಮಾಡುತ್ತೆ, ನಿಮ್ಮನ್ನ ನಿಜವಾಗ್ಲೂ ಕೂಡ ಶ್ರೀಮಂತರಾಗಿ ಮಾಡುತ್ತೆ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.